ಸಾಮಾನ್ಯ ನಾಗರಿಕ ನನ್ನಂತವ ಪ್ರಶ್ನೆ ಮಾಡಿದ್ರೆ AMG ಹೆಗಡೆ ಯಾವುದು ಅಂತ ಕೇಳ್ತೀರಿ ನೀವು? ಯಾರನ್ನು ಬಿಟ್ಟಿದ್ದಾರೆ ಇವರು? ಕಾಂಗ್ರೆಸ್ಸಿನ ಒಬ್ಬನನ್ನು ಬಿಡಲಿಲ್ಲ, ಸಾಮಾಜಿಕವಾಗಿ ಹೋರಾಟ ಮಾಡುವವರನ್ನ ಬಿಡಲಿಲ್ಲ, ರೈತರನ್ನ ಬಿಡಲಿಲ್ಲ, ಎಲ್ಲರ ಅಪ್ಪ ಅಮ್ಮ ಅಕ್ಕ ತಂಗಿಯರನ್ನ ಫೇಸ್ಬುಕ್ಕಿನ ವಾಲಿಗೆ ತಂದ್ರು ಸರ್, ಫೋಟೋ ಸಹಿತವಾಗಿ ಟ್ರೋಲ್ ಮಾಡಿದ್ರಿ. ಇದು RSS ಬಿತ್ತಿದ ವಿಷ ಬೀಜ. RSSನ ಸಿದ್ಧಾಂತದ ಒಂದು ಭಾಗವಾಗಿ ನೀವು ಈ ರೀತಿಯ ಟ್ರೋಲ್ಗಳನ್ನು ಪ್ರಾರಂಭ ಮಾಡಿದ್ದು 2014ರಲ್ಲಿ. ಮೋದಿಯವರೇ, 4,000 ಕೋಟಿ ರೂಪಾಯಿಗಳನ್ನು ನೀವು ಅದಕ್ಕಾಗಿ ತೆಗೆದಿಟ್ರಿ, ಅಂಬಾನಿ ದುಡ್ಡನ್ನ. 2 ಲಕ್ಷ ಪೇಜ್ಗಳನ್ನ ಮಹಾತ್ಮ ಗಾಂಧೀಜಿಯವರ ತೇಜೋವಧೆಗೆ ಫೇಸ್ಬುಕ್ ಅಲ್ಲಿ ಓಪನ್ ಮಾಡ್ತಾರೆ. ಹಂತ ಹಂತವಾಗಿ ಪ್ರತಿಯೊಬ್ಬರ ಚಾರಿತ್ರ್ಯ ಹನನ ಮಾಡ್ತಾ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಹೇಳಿದ್ರಿ, ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಸ್ ಅಂತ ಹೇಳಿದ್ರಿ. ಆಗ ನಿಮಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ವ ಮೋದಿ ಅವರೇ? ನೀವು ವಿಡಿಯೋ ಮಾಡುವ 3 ದಿವಸದ ಮೊದಲು ಈ ಯಶಪಾಲ್ ಅಲ್ಲ, ಇದು ವಿಷ ಕಕ್ಕುವ ವಿಷಪಾಲ್. ಈ ವಿಷಪಾಲ್ ರಾಹುಲ್ ಗಾಂಧಿ ಅವರನ್ನ ವಂಶವನ್ನೇ ನಿರ್ನಾಮ ಮಾಡ್ತಾರೆ ಹೇಳಿದ್ದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಈಸ್ ಎ ಮೆಂಬರ್ ಆಫ್ ದ ಹೌಸ್. ನಿಮ್ಮನ್ನ ಯಾರಾದ್ರೂ ಗಮನ ಸೆಳೆದಿದ್ದಾರಾ ಇಲ್ವಾ? ನಿಮ್ಮ ವಿಷಪಾಲ್ ಹೇಳುವವ ರಾಹುಲ್ ಗಾಂಧೀಜಿ ಅವರ ಸಂತಾನ ನಾಶ ಮಾಡ್ತಾನೆ ಹೇಳಿದ್ದಾನೆ ಸಾರ್ ನೋಡಿ ಅಂತ ನಿಮಗೆ ಯಾರು ಹೇಳಲಿಲ್ವಾ? ಹಾಗೆ ಇರುವಾಗ, ಈ ಪರಿಸ್ಥಿತಿ ಇರುವಾಗ, ಇಡೀ ದೇಶದಲ್ಲಿ ಈ ಕಲ್ಚರ್ ಅನ್ನ ಜಾರಿಗೆ ತಂದದ್ದು ನೀವು. ಅಣ್ಣಾ ಹಜಾರೆ ಅಷ್ಟು ದಿವಸ ಹೋರಾಟ ಮಾಡಿದ್ರು. ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿಗ ಅವರನ್ನ ದೇಶದ್ರೋಹಿ ಅಂತ ಹೇಳಿದ್ದನ್ನ ನೀವು ದಾಖಲೆ ಕೊಟ್ರೆ ನಾನು ಕಾಂಗ್ರೆಸ್ಗೆ ಇವತ್ತು ರಾಜೀನಾಮೆ ಕೊಡ್ತೇನೆ. ಯಾರು ರಾಷ್ಟ್ರದ್ರೋಹಿ ಅಂತ ಅವರನ್ನು ಕರೀಲಿಲ್ಲ. ನಾವು ಅವರನ್ನ ಪಾಕಿಸ್ತಾನಕ್ಕೆ ಹೋಗು ಅಂತ ಹೇಳಲಿಲ್ಲ. ನಾವು ಅವರನ್ನ ಹಿಂದೂ ವಿರೋಧಿ, ಮುಸ್ಲಿಂ ವಿರೋಧಿ ಅಂತ ಹೇಳಲಿಲ್ಲ. ಕಾಂಗ್ರೆಸ್ 70 ವರ್ಷಗಳಲ್ಲಿ ಇಂತಹ 1000 ಹೋರಾಟಗಳನ್ನು ಎದುರಿಸಿ ನಿಂತಿದೆ. ಆದರೆ ಯಾವತ್ತೂ ಕೂಡ ಎದುರಾಳಿಗಳನ್ನ ಕೀಳು ಅಭಿರುಚಿಯ ಭಾಷೆಯಲ್ಲಿ ನಿಂದಿಸಿಲ್ಲ. ಕೆಲವೊಮ್ಮೆ ಕ್ರಿಯೆಗೆ ಪ್ರತಿಕ್ರಿಯೆಗಳು ಅಲ್ಲಲ್ಲಿ ಬಂದಿರಬಹುದು. ಈಗ ನೀವು ಈ ಹುಟ್ಟು ಹಾಕಿದ ಸಂಸ್ಕೃತಿಯೇ ನಿಮ್ಮ ಕಾಲ ಬುಡಕ್ಕೆ ಬಂದಿದೆ. ನಿಮ್ಮ ತಲೆಗೆ ನೀವು ಹೊಯ್ದುಕೊಂಡ ನೀರು ಅದು ಕಾಲಿನ ಬುಡಕ್ಕೆ ಬರಲೇಬೇಕು ಮೋದಿ. ಇದು RSSನ ಪ್ರೊಪಗಾಂಡ. ಇದು ಜನರಲ್ಲಿ ಭಯ ಹುಟ್ಟಿಸುವ ಪ್ರೊಪಗಾಂಡ. ಇದು ಬರೀ ಬಿಜೆಪಿ ಕತೆ ಹೇಳಿ ನಾವು ಹೋಗಬಾರದು. RSS ಹೇಳುವಂತದ್ದು ಬಿಜೆಪಿಯನ್ನ ಟೂಲ್ ಆಗಿ ಯೂಸ್ ಮಾಡ್ತಾ ಇದೆ. ಬಿಜೆಪಿ ಅಧಿಕಾರಕ್ಕೆ ಬರೋದು ಕೇವಲ ಅಧಿಕಾರ ರಾಜಕಾರಣಕ್ಕಾಗಿ ಅಲ್ಲ, RSSನ ಹೊಲಸು ಸಿದ್ಧಾಂತಗಳನ್ನ ಈ ದೇಶದ ಜನರ ಮೇಲೆ ಹೇರ್ಲಿಕ್ಕಾಗಿ. ನೆನ್ಪಿಟ್ಕೊಳ್ಳಿ, ನಮಗೇನು ಆಗುದಿಲ್ಲ ಅಂತ ಕೂತ್ರೆ ಮೊದಲು ಹಿಂದೂ ಮುಸ್ಲಿಂ ಮಾಡಿದ್ರು. ಈಗ ಎಲ್ಲರಿಗೂ ಮೊನ್ನೆ ಲಾಠಿ ಚಾರ್ಜ್ ಮಾಡಿದ್ರು. ಯಾರ ಮೇಲೆ? ಹಿಂದೂಗಳ ಮೇಲೆ. ಬಿಹಾರದಲ್ಲಿ ಇವತ್ತು ಮುಷ್ಕರ ಆಗ್ತಾ ಇದೆ, ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆ, ಉತ್ತರಾಖಂಡದಲ್ಲಿ ಆಗ್ತಾ ಇದೆ. ಅಲ್ಲಿ ಒಂದು ಜಾರ್ಖಂಡ್ ಅಲ್ಲಿ ಪರ್ವತವನ್ನು ಉಳಿಸ್ಲಿಕ್ಕೆ ದಂಗೆ ಎದ್ದವರು ರೈತರು, ಹಿಂದೂಗಳು ಅವರನ್ನ ನಾಯಿಗೆ ಹೊಡೆದಾಗೆ ಹೊಡಿತಾ ಇದ್ದಾರೆ. ಅವರಿಗೆ ಹಿಂದೂ ಮುಸ್ಲಿಂ ಹಿಂದೂಗಳ ಮೇಲೆ ಪ್ರೀತಿ ಅಲ್ಲ, ಅವರ ಕರ್ಮ ಹಿಂದುತ್ವ ಅದು ಎಂಥದ್ದು ಅಲ್ಲ. ಅವರದು ಈ ಹಿಂದುತ್ವದ ಅಲೆಯ ಆಧಾರದ ಮೇಲೆ ಹೇಳ್ತೇನೆ, ಅದನ್ನು ಹಿಂದುತ್ವದ ಆಧಾರದ ಮೇಲೆ ಅಧಿಕಾರದಲ್ಲಿ ಕುತ್ಕೊಳ್ಬೇಕು. ಅದು ಇಡೀ ಹಿಂದೂ ಸಮಾಜದಲ್ಲ. ಮತ್ತೆ ಹೇಳ್ತೇನೆ, ಅದು ಹಿಂದೂಗಳಲ್ಲಿ ಒಂದಿಷ್ಟು ಜನರ ಗುಂಪು ಅಷ್ಟೇ. ಆ ಗುಂಪಿಗೆ ಅವರು ಫ್ಯಾಸಿಸಮ್ಮಿನ ಮನಸ್ಥಿತಿಯ ಆ ಗುಂಪು ಈ ದೇಶವನ್ನ ಆಡಳಿತಕ್ಕೆ ಹಿಡಿತಕ್ಕೆ ತಗೊಳ್ಳಿಕ್ಕೆ ಯತ್ನ ಮಾಡ್ತಾ ಉಂಟು.